ನಾನು ಇದ್ದಂಗೆ ಸ್ಟ್ರೈಟಾಗಿ ಯಾವುದೋ ಫಿಲ್ಟ್ರ್ ಇಲ್ದಂಗೆ ಮಾತಾಡ್ತೀನಿ. ಸೊ ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕಾರ್ತಿಕ್ ಘಟ್ಟಮನೇನಿ ಮತ್ತು ಅನಿಲ್ ಆನಂದ್ ಇವರಿಬ್ಬರು ಸೇರಿಕೊಂಡು ಡೈರೆಕ್ಟ್ ಮಾಡಿಬಿಟ್ಟು ತೇಜ ಸರ್ಜಾ ಮತ್ತು ಮಂಚು ಮನೋಜ್, ಶ್ರೇಯಾ ಶರಣ್ ಇವರೆಲ್ಲ ಲೀಡಾಗಿ ಆ್ಯಕ್ಟ್ ಮಾಡಿದಂಥ ಸಿನಿಮಾನೇ ಮಿರಾಯ್. ನಿನ್ನೆ ಬಂದಂಥ ಈ ಒಂದು ಸಿನಿಮಾ ಮೈಥಲಾಜಿಕಲ್ ಅಡ್ವೆಂಚರ್ ಮೂವಿ ಆಗಿ ಪ್ರೆಸೆಂಟ್ನ ಮಾಡಿದ್ದಾರೆ. ಇನ್ನು ಸಿನಿಮಾದ ಎಕ್ಸ್ಪೀರಿಯನ್ಸ್ ವಿಷಯಕ್ಕೆ ಬಂದರೆ ನನಗೆ ಮಾತ್ರ ಸಿನಿಮಾ ಗುಡ್ ವಾಚನೆ, ಬಟ್ ಏನಂತ ಗ್ರೇಟ್ ಏನಲ್ಲ. ಕೆಲವೊಂದು ಸಿಚುವೇಶನ್ಸ್ನ ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ಬೋದಾಗಿತ್ತು, ಬಟ್ ಸ್ಮಾಲ್ ಬಜೆಟಲ್ಲಿ ಇಂಥ ಒಂದು ವಿಜುವಲ್ಸ್ ವಂಡರ್ಸ್ನ ಕ್ರಿಯೇಟ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಟೆಕ್ನಿಕಲ್ ವೈಸು ಮತ್ತು ವಿಜುವಲ್ಸ್ ವೈಸು ಇರೋ ಬಜೆಟಲ್ಲಿ ಚೆನ್ನಾಗೇ ಹ್ಯಾಂಡ್ಲ್ ಮಾಡಿದ್ದಾರೆ. ಇಡೀ ಸಿನಿಮಾದ ವಿಜುವಲ್ಸ್ ಇದರಲ್ಲಿ ನನಗೆ ಆ ಒಂದು ಹಾವಿನ ವಿಜುವಲ್ಸ್ ಇನ್ನಷ್ಟು ಇಷ್ಟ ಆಗಲಿಲ್ಲ. ಇನ್ನು ಪ್ರತಿಯೊಂದು ವಿಜುವಲ್ಸು ಕೂಡ ಸಖತ್ತಾಗೇ ಇದ್ದಾವೆ. ಇನ್ನು ಹೀರೋ ಇಂಟ್ರೊಡಕ್ಷನ್ನಲ್ಲಿ ಸ್ವಲ್ಪ ಲಾಜಿಕ್ಲೆಸ್ ಸೀನ್ಸ್ನ ಯೂಸ್ ಮಾಡಿದ್ದಾರೆ. ಅಷ್ಟು ಬಿಟ್ಟರೆ ಆಮೇಲಿಂದ ಇಲ್ಲಿ ಬರೋ ಥಾಟ್ಸ್ಗೆ ಎಲ್ಲದಕ್ಕೂ ಕೂಡ ಒಂಥರ ಆ ಲಾಜಿಕ್ಸು ಮ್ಯಾಜಿಕ್ಸು ಎಲ್ಲ ಮ್ಯಾಚ್ ಆಗುತ್ತೆ. ಬಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಾರ್ಮಲ್ಲಾಗಿ ಗ್ರೌಂಡೆಡ್ ಲೆವೆಲಲ್ಲಿ ಹೀರೋನ ಪ್ರೆಸೆಂಟ್ ಮಾಡಿ ಆಮೇಲಿಂದ ಸೂಪರ್ ಪವರ್ ಥರ ಅವನ್ನ ನಮಗೆ ಪ್ರೆಸೆಂಟ್ ಮಾಡ್ಬೋದಾಗಿತ್ತು. ಬಟ್ ಇಲ್ಲಿ ಕೂಡ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಅಡ್ಜಸ್ಟ್ ಮಾಡಿಕೊಂಡ್ರೆ ಆಮೇಲಿಂದ ಕೂಡ ಸಿನಿಮಾದಲ್ಲಿ ಒಂದು 4-5 ಟೈಮು ಗೂಸ್ ಬಂಪ್ಸ್ ಬರುವಂಥ ಸೀನ್ಸ್ಗಳು ಕೂಡ ನಮ್ಮ ಕಣ್ಣ ಮುಂದೆ ಕಾಣಿಸ್ತವೆ. ಇನ್ನು ಸಿನಿಮಾದ ಪ್ಲಾಟ್ ಲೈನ್ ವಿಷಯಕ್ಕೆ ಬಂದರೆ, ಅಶೋಕ ಗಳಿಸಿದಂಥ 9 ಗ್ರಂಥಗಳ ಶಕ್ತಿಯಿಂದ ಅವನು ಕಳಿಂಗ ಅಂತ ಒಂದು ದೊಡ್ಡ ಯುದ್ಧನ ಮಾಡ್ತಾನೆ. ಅಂಥ ಯುದ್ಧ ಮುಂದೆ ಆಗ್ದಂಗಿರಲಿ ಅಂತ 9 ವಿದ್ಯೆಗಳನ್ನ 9 ಗ್ರಂಥಗಳ ರೂಪವಾಗಿ ಮಾಡಿರ್ತಾನೆ. ಅದನ್ನೇನಾದರೂ ಪಡೆದವನು ದೇವರಾಗಿ ಚೇಂಜ್ ಆಗ್ತಾರೆ. ಅದೇ ಥರ ಇಲ್ಲೂ ಕೂಡ ನಮ್ಮ ಮಂಚು ಮನೋಜು ಈ ಒಂದು 9 ಬುಕ್ಗಳನ್ನೂ ಕೂಡ ಹುಡ್ಕೊಂಬರ್ತಾನೆ. ಆ ಹುಡ್ಕೊಂಬರ್ಬೇಕಾದ್ರೆ ಯಾವ್ಯಾವ ಥರ ಡಿಫಿಕಲ್ಟ್ಸ್ ಇರ್ತವೆ, ಆ ಯೋಧರು ಹೆಂಗಿರುತ್ತಾರೆ, ಅದನ್ನು ಯಾವ ಥರ ಪ್ರೊಟೆಕ್ಟ್ ಮಾಡ್ತಾರೆ, ಇದೆಲ್ಲ ನಾವು ಈ ಒಂದು ಸಿನಿಮಾದಲ್ಲೇ ನೋಡಬೇಕು. ಆಯಿತು. ಆಮೇಲೆ ಶ್ರೇಯಾ ಶರಣ್ ಇವ್ರಿಗೂ ಕೂಡ ಒಂದೊಳ್ಳೆ ಕ್ಯಾರೆಕ್ಟ್ರಲ್ಲಿ ಬಿದ್ದಿದೆ. ಅವರ ಒಂದು ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಮೇಯ್ನಾಗಿ ವರ್ಕ್ ಮಾಡುತ್ತೆ. ಅದೇ ಥರ ತೇಜ ಸರ್ಜಾ ಅವರ ಕ್ಯಾರೆಕ್ಟರ್ ಕೂಡ ತುಂಬ ಚೆನ್ನಾಗೇ ಇದೆ. ವೇದ ಆಗಿ ಅವರು ಕೂಡ ಆ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗೇ ಮಾಡಿದ್ದಾರೆ. ಬಟ್ ಇವ್ರಿಗೆಲ್ಲ ಸ್ವಲ್ಪ ಡಾಮಿನೇಟ್ ಮಾಡಿ ಆ್ಯಕ್ಟ್ ಮಾಡಿದ್ದು ಅಂದರೆ ಮಂಚು ಮನೋಜ್. ಅದು ಲಾಸ್ಟಲ್ಲಿ ಅವ್ರನ್ನ ಯೂಸ್ ಮಾಡ್ಕೊಳ್ಳಿಲ್ಲ. ಒಂಥರ ನೋಡ್ತಾ ಬರ್ತಿದ್ರೆ ಇದು ಅವೆಂಜರ್ ಸಿನಿಮಾ ಥರ ಕಾಣಿಸುತ್ತೆ. ಅದು ಕೂಡ ನಿಮ್ಮ ಎಕ್ಸ್ಪೀರಿಯನ್ಸ್ಗೆ ಬಿಟ್ಟಿದ್ದು. ಹೌದು, ಇಲ್ಲಿ ಕಲ್ಕಿ ಸಿನಿಮಾದ ಇನ್ಸ್ಪಿರೇಷನ್ ಇದೆ, ಅಷ್ಟೆಲ್ಲ ಕಾರ್ತಿಕೇಯ ಸಿನಿಮಾದ ಕೂಡ ಇನ್ಸ್ಪಿರೇಷನ್ ಇದೆ. ಒಟ್ಟಿನಲ್ಲಿ ಇದು ಕೂಡ ಒಳ್ಳೆಯ ಅಟೆಂಪ್ಟೇನೆ. ಅದು ಕೂಡ ಇತ್ತೀಚೆಗೆ ಡಿವೋಷನ್ ಸಿನಿಮಾಗಳು ಸಖತ್ ಹಿಟ್ಟಾಗ್ತಾ ಇದ್ದಾವೆ. ಇದು ಕೂಡ ಒಂದು ಟ್ರೆಂಡ್ ಆಗಿಬಿಟ್ಟಿದೆ. ಅದೇ ಸಾಲಿಗೆ ಈ ಸಿನಿಮಾನು ಕೂಡ ಸೇರುತ್ತೆ. ನೀವೇನಾದರೂ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ನ ಇಲ್ಲಿ ಫೀಲ್ ಮಾಡಬೇಕು ಅಂದರೆ, ಇಂದು ಡಿವೋಷನ್ ರಿಲೇಟೆಡ್ ಸಿನಿಮಾಗಳು ನಿಮ್ಗೆ ಇಷ್ಟ ಆಗ್ತವೆ ಅಂದರೆ ಈ ಒಂದು ಸಿನಿಮಾನ ಆರಾಮಾಗಿ ನೋಡ್ಬೋದು. ಅದು ಕೂಡ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡ್ಬೋದು. ಇನ್ನು ಈ ಒಂದು ಸಿನಿಮಾದಲ್ಲಿ ಶ್ರೀರಾಮಚಂದ್ರನ ಎಂಟ್ರಿ ನಾವು ಟ್ರೈಲರಲ್ಲಿ ಏನು ನೋಡ್ತೀವೋ ಸಿನಿಮಾದಲ್ಲೂ ಕೂಡ ಅಷ್ಟೇ ಇರೋದು. ಟೂ ಎಕ್ಸ್ಪೆಕ್ಟೇಷನಲ್ಲಿ ಹೋಗಬೇಡಿ ಸಿನಿಮಾ ನೋಡೋದಕ್ಕೆ. ನಾರ್ಮಲ್ ಫೀಲಲ್ಲಿ ಹೋದರೆ ಸಿನಿಮಾ ಕೂಡ ಬೆಟರಾಗಿ ನಿಮಗೆ ಸ್ಯಾಟಿಸ್ಫೈ ಮಾಡುತ್ತೆ. ಓವರ್ ಎಕ್ಸ್ಪೆಕ್ಟೇಷನ್ಸಿಂದ ಹೋದರೆ ಸ್ವಲ್ಪ ಡಿಸಪಾಯಿಂಟ್ ಆಗೋತೀರ. ಚಾಯ್ಸ್ ನಿಮ್ಮದೇನೆ. నిద్ర లేదు, సుఖం లేదు, దెబ్బ మీద దెబ్బ, దున్న మీద పుండుని ಕಾಕಿ ಪೊಡಿಸ್ತಿನಟ್ಟು ಪೊಡಿಸ್ತಾರಾ. ನೋಡಿಲ್ಲ ಅಂದರೆ ಫಸ್ಟ್ ಹೋಗಿ ಥಿಯೇಟ್ರಲ್ಲಿ ನೋಡಿ. ನಾನು ಮತ್ತೆ ಸಿಗ್ತಾ ಇರ್ತೀನಿ ಗೈಸ್. ಬಾಯ್.